ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ 2025 ಡಿಸೆಂಬರ್ 7ರ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಿಶ್ವ ದಾಖಲೆಗಳ ಪುಸ್ತಕದಲ್ಲಿ ಬಿಹಾರ್ CM ನಿತೀಶ್ ಕುಮಾರ್ ಹೆಸರು ಅಂತೆ. ಅಂದರೆ ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ನೇಮಕವಾದ ನಿತೀಶ್ ಕುಮಾರ್ ಅವರು ಇಲ್ಲಿಯವರೆಗೆ 10 ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇವರ ಹೆಸರನ್ನು ಲಂಡನ್ನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರಿಸಲಾಗಿದೆ. 1947ರಿಂದ 2025ರವರೆಗೆ 10 ಬಾರಿ ಏನಪ್ಪ ಅಂತಂದಾಗ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಏಕೈಕ ಮುಖ್ಯಮಂತ್ರಿ. ಹಾಗಾಗಿ ವಿಶ್ವ ದಾಖಲೆಗಳ ಪುಸ್ತಕದಲ್ಲಿ ಇವರ ಹೆಸರನ್ನು ಸೇರಿಸಲಾಗಿದೆ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು ನಿಮಗೆ, ನಿತೀಶ್ ಕುಮಾರ್ ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ. ಇಂಪಾರ್ಟೆಂಟ ಗೊತ್ತಿರಬೇಕು, ಬಿಹಾರ್ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ. ನೆಕ್ಸ್ಟ್ ನೋಡಿ, ಮುಖ್ಯಮಂತ್ರಿ ಬಗ್ಗೆ ಸಂವಿಧಾನದಲ್ಲಿ ಯಾವ ರೀತಿ ಉಲ್ಲೇಖ ಮಾಡಲಾಗಿದೆ ಅಂತೇಳಿ ನೋಡ್ತಾ ಹೋಗೋಣ. ಬಹುಮತ ಪಡೆದ ಪಕ್ಷದ ನಾಯಕನನ್ನು ರಾಜ್ಯಪಾಲರು 164ನೇ ವಿಧಿಯ ಅನ್ವಯ ಮುಖ್ಯಮಂತ್ರಿ ಎಂದು ನೇಮಕ ಮಾಡುತ್ತಾರೆ. 164ನೇ ವಿಧಿಯ ಅನ್ವಯ ಏನು ಮಾಡ್ತಾರಪ್ಪ ಅಂತಂದಾಗ ರಾಜ್ಯಪಾಲರು ಮುಖ್ಯಮಂತ್ರಿ ಅಂತೇಳಿ ನೇಮಕ ಮಾಡ್ತಾರೆ. ಇಂಪಾರ್ಟೆಂಟ ತಮಗೆ ಗೊತ್ತಿರಬೇಕು. ಇಲ್ಲಿ ಆರ್ಟಿಕಲ್ಗಳನ್ನು ಕೇಳ್ತಾ ಹೋಗ್ತಾನೆ ಎಕ್ಸಾಮ್ಗಳಲ್ಲಿ. ಯಾವ ಆರ್ಟಿಕಲ್ ಮುಖಾಂತರ ರಾಜ್ಯಪಾಲರು ಮುಖ್ಯಮಂತ್ರಿಯವರನ್ನು ನೇಮಕ ಮಾಡ್ತಾ ಹೋಗ್ತಾರಂತೇಳಿ 164ನೇ ವಿಧಿಯ ಅನ್ವಯ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಮುಖ್ಯಮಂತ್ರಿಯವರಿಗೆ ಇರಬೇಕಾದ ಅರ್ಹತೆಗಳು ಗೊತ್ತಿರಬೇಕು. ಇಂಪಾರ್ಟೆಂಟ, ಇವರು ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು. ಇಂಪಾರ್ಟೆಂಟ್, ಇದು ಮುಖ್ಯಮಂತ್ರಿ ಆಗಬೇಕಾದ್ರೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಂತೇಳಿ ಕ್ವಶನ್ನ ಕೇಳ್ತಾ ಬರ್ತಾನೆ. 25 ವರ್ಷ ವಯಸ್ಸಾಗಿರಬೇಕು. ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಅಂತೇಳಿ ಗೊತ್ತಿರಬೇಕು. ಇಂಪಾರ್ಟೆಂಟ, ಲಾಭದಾಯಕ ಹುದ್ದೆಯಲ್ಲಿದ್ದರೆ ಅವರು ಏನಪ್ಪ ಅಂತಂದಾಗ ಮುಖ್ಯಮಂತ್ರಿ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಅವರು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇನ್ನೊಂದು ಇಂಪಾರ್ಟೆಂಟ, ಅವರು ಏನಪ್ಪ ಅಂತಂದಾಗ ದಿವಾಳಿಕೋರನಾಗಿರಬಾರದು. ಇದು ಮೋಸ್ಟ್ ಇಂಪಾರ್ಟೆಂಟ. ಇದು ಹಲವಾರು ಬಾರಿ ಕ್ವಶನ್ನ ಕೇಳ್ತಾ ಬಂದಿದ್ದಾನೆ ಇದರ ಮೇಲೆ. ಮತ್ತು ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು. ಯಾರ್ದು? ಮುಖ್ಯಮಂತ್ರಿಯವ್ರದ್ದು. ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತೆ ಮತ್ತು ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿರ್ತಾವೆ. ಇವು ಆಲ್ರೆಡಿ ಗ್ರೂಪ್ ಸಿಯಲ್ಲಿ ಕೇಳಿದ ಇದರ ಮೇಲೆ ಕ್ವಶನ್ನ ಕೇಳ್ತಾ ಬಂದಿದ್ದಾನೆ. ಹಾಗಾಗಿ ನೋಡಿ, 163ನೇ ಆರ್ಟಿಕಲ್, ರಾಜ್ಯಪಾಲನಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಬೇಕು. ನೋಡಿ, ಯಾವ ಆರ್ಟಿಕಲ್ ತಿಳಿಸ್ತಂದಾಗ 163ನೇ ಆರ್ಟಿಕಲ್ ಏನು ತಿಳಿಸ್ತಂದ್ರೆ ರಾಜ್ಯಪಾಲನಿಗೆ ನೆರವು ನೀಡಲು ಮತ್ತು ಸಲಹೆ ನೀಡಲು ಒಂದು ಮಂತ್ರಿಮಂಡಲ ಬೇಕಂತ ತಿಳಿಸುವುದು 163ನೇ ಆರ್ಟಿಕಲ್. ನೆಕ್ಸ್ಟ್, 164ನೇ ಆರ್ಟಿಕಲ್ ಏನು ತಿಳಿಸ್ತಂದಾಗ ಮಂತ್ರಿಗಳಿಗೆ ಸಂಬಂಧಿಸಿದ ಇತರ ಉಪಬಂಧಗಳ ರಾಜ್ಯದ ಅಡ್ವೊಕೇಟ್ ಜನರಲ್ ಅಂತೇಳಿ. ನೋಡಿ, ಮಂತ್ರಿಗಳಿಗೆ ಸಂಬಂಧಿಸಿದ ಇತರ ಉಪಬಂಧಗಳ ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸ್ತೈತಿ. ಅದು 164ನೇ ವಿಧಿ. 165ನೇ ವಿಧಿ ಏನಪ್ಪ ಅಂತಂದ್ರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಸರ್ಕಾರಿ ವ್ಯವಹಾರಗಳ ನಡವಳಿಕೆಯ ಬಗ್ಗೆ ತಿಳಿಸ್ತೈತಿ. ಯಾವುದು? 165ನೇ ವಿಧಿ ಅಥವಾ ಆರ್ಟಿಕಲ್ ಅಂತೆ ಹೇಳ್ತೀವಿ. ಇಂಪಾರ್ಟೆಂಟ, ಗೊತ್ತಿರಬೇಕು. ಇದು ಮೇಲಿನ ಮಂತ್ರಿಗಳಿಗೆ ಸಂಬಂಧಿಸಿದಂಥ ಇತರ ಉಪಬಂಧಗಳಿಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಏನಪ್ಪ ಅಂತಂದಾಗ ಸಂಬಂಧಿಸಿರ್ತಾನೆ ತಿಳಿಸೋದು 164ನೇ ವಿಧಿ. 165ನೇ ವಿಧಿ ರಾಜ್ಯದ ಅಡ್ವೊಕೇಟ್ ಜನರಲ್ ಸರ್ಕಾರಿ ವ್ಯವಹಾರಗಳ ನಡವಳಿಕೆ. ಇಂಪಾರ್ಟೆಂಟ, 166ನೇ ವಿಧಿ ರಾಜ್ಯ ಸರ್ಕಾರದ ವ್ಯವಹಾರ ನಡವಳಿಕೆ ಬಗ್ಗೆ ತಿಳಿಸ್ತೈತಿ. ರಾಜ್ಯ ಸರ್ಕಾರದ ವ್ಯವಹಾರದ ನಡವಳಿಕೆ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಯಾವತ್ತಂದ್ರೆ 166 ಆರ್ಟಿಕಲ್ ಅಂತೇಳಿ ತಮಗೆ ಗೊತ್ತಿರಲಿ. 167 ಆರ್ಟಿಕಲ್ ಏನು ತಿಳಿಸ್ತಂದಾಗ ಇದು ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಕೇಳೋಣ ಇದರ ಮೇಲೆ. ರಾಜ್ಯಪಾಲನಿಗೆ ಮಾಹಿತಿ ಇತ್ಯಾದಿಗಳನ್ನು ಒದಗಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿಯ ಕರ್ತವ್ಯಗಳು. ಡೈರೆಕ್ಟ್ ಕ್ವಶನ್ ಕೇಳೋಣ. ರಾಜ್ಯಪಾಲನಿಗೆ ಮಾಹಿತಿ ಇತ್ಯಾದಿಗಳನ್ನು ಒದಗಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿಯ ಕರ್ತವ್ಯ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಯಾವುದಂತ ಕ್ವಶನ್ ಕೇಳೋಣ. 167ನೇ ಆರ್ಟಿಕಲ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, 168ನೇ ಆರ್ಟಿಕಲ್ ರಾಜ್ಯಗಳ ವಿಧಾನಮಂಡಲ ರಚನೆ. ರಾಜ್ಯಗಳ ವಿಧಾನಮಂಡಲದ ರಚನೆ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಯಾವುದಪ್ಪ ಅಂತಂದಾಗ
168ನೇ ರಾಜ್ಯ ವಿಧಾನಮಂಡಲ ರಚನೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. 168ನೇ ಆರ್ಟಿಕಲ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಂಪಾರ್ಟೆಂಟ, ಫಿಫಾ ವಿಶ್ವಕಪ್ ಫುಟ್ಬಾಲ್ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ನೋಡ್ತಾ ಹೋದಾಗ ಮೆಕ್ಸಿಕೋ, ಕೆನಡಾ, ಅಮೇರಿಕಾ. ಇಂಪಾರ್ಟೆಂಟ, ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಮತ್ತು ಮೆಕ್ಸಿಕೋ ದಕ್ಷಿಣ ಆಫ್ರಿಕಾದ ಮೊದಲ ಪಂದ್ಯ ಸೆಣಸಲಿದ್ದಾವೆ. ಅಂದ್ರೆ ಯಾವ ಪಂದ್ಯಗಳು ಮೊಟ್ಟ ಮೊದಲ ಬಾರಿಗೆ ಪಂದ್ಯಗಳು ಆಡಲಿದ್ದಾವೆ ಅಂತ ನೋಡ್ತಾ ಹೋದಾಗ ಯಾವ ದೇಶಗಳು? ಮೆಕ್ಸಿಕೋ ಮತ್ತು ದಕ್ಷಿಣ ಆಫ್ರಿಕಾ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಫಿಫಾ ವರ್ಲ್ಡ್ ಕಪ್ ಸ್ಥಾಪನೆ ಆಗಿದ್ದು 1930ರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ, ಅದರದ್ದು ಸ್ಥಾಪನೆ ಆದ ವರ್ಷ ಕೇಳ್ತಾ ಹೋಗ್ತಾನೆ. ಫೌಂಡೆಡ್ ವರ್ಷ ಏನಪ್ಪ ಅಂತಂದ್ರೆ 1930. ಪ್ರೆಸೆಂಟ್ ಎಲ್ಲಿ ನಡೆಯಲಿದೆ ಅಂತಂದಾಗ ಮೆಕ್ಸಿಕೋ, ಕೆನಡಾ, ಅಮೇರಿಕಾದಲ್ಲಿ 2026ರಲ್ಲಿ. ನೆಕ್ಸ್ಟ್ 2030ರಲ್ಲಿ ಎಲ್ಲಿ ನಡೆಯಲಿದೆಪ್ಪ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ, ಫಿಫಾ ವರ್ಲ್ಡ್ ಕಪ್ ವಿಲ್ ಬಿ ಹೋಸ್ಟೆಡ್ ಅಕ್ರಾಸ್ 6 ಕಂಟ್ರೀಸ್ ಆನ್ 3 ಕಾಂಟಿನೆಂಟ್ಸ್: ಮೊರಾಕೋ, ಪೋರ್ಚುಗಲ್ ಅಂಡ್ ಸ್ಪೇನ್. 3 ದೇಶಗಳಲ್ಲಿ ಏನಪ್ಪ ಅಂತಂದಾಗ 2030ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯಲಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಲ್ಲಿ ಮೊರಾಕೋ, ಪೋರ್ಚುಗಲ್, ಸ್ಪೇನ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಸಶಸ್ತ್ರ ಪಡೆಗಳ ಧ್ವಜ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಾ. ಗೊತ್ತಿರಬೇಕು ಇದ್ರ ಬಗ್ಗೆ. ಸಶಸ್ತ್ರ ಪಡೆಗಳ ಧ್ವಜ ದಿನ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂತಂದಾಗ ಡಿಸೆಂಬರ್ 7 ಸಶಸ್ತ್ರ ಪಡೆಗಳ ಧ್ವಜ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಆಚರಣೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಹೋದಾಗ ಭಾರತದ ಸೈನಿಕರು, ಮಾಜಿ ಸೈನಿಕರು ಮತ್ತು ಅವರ ಕುಟುಂಬಗಳ ತ್ಯಾಗವನ್ನು ಗೌರವಿಸಲು ಪ್ರತಿ ವರ್ಷ ಈ ದಿನದಂದು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಆಚರಿಸಲಾಗುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್, ಅವರ ತ್ಯಾಗವನ್ನು ಗೌರವಿಸಲು ಸಶಸ್ತ್ರ ಪಡೆಗಳ ಧ್ವಜ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಇದು ಸಶಸ್ತ್ರ ಪಡೆಗಳ ಬಗ್ಗೆ ತಮಗೆ ಗೊತ್ತಿರಬೇಕು. ಅದರ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡುಬರ್ತೈತಿ, ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿ ಯಾವ ಪ್ರದೇಶದಲ್ಲಿ ಗಡಿಯನ್ನು ಕಾಯ್ತಾರೆ ಅಂತೇಳಿ ತಮಗೆ ಗೊತ್ತಿರಲಿ. ಅವುಗಳನ್ನು ನೋಡ್ತಾ ಹೋಗಿ. BSF ಗಡಿ ಕಾಯೋದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ, ಮತ್ತು ಏನಪ್ಪ ಅಂತಂದಾಗ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಗಡಿ ಕಾಯೋರು ಸಹ ಯಾರಪ್ಪ ಅಂತಂದಾಗ BSFನವ್ರು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಎಲ್ಲಿಪ್ಪ ಅಂತಂದಾಗ ಇಂಡಿಯಾ ಮತ್ತು ಚೀನಾ ಮಧ್ಯೆ ಗಡಿ ಕಾಯುವ ಯೋಧರು ITBP ಯೋಧರು. ITBP ಯೋಧರು ಏನಪ್ಪ ಅಂತಂದಾಗ ಗಡಿಯನ್ನು ಕಾಯುವ ಯೋಧರು ಅಂತೇಳಿ ತಮಗೆ ಗೊತ್ತಿರಲಿ. ಭಾರತ ಮತ್ತು ನೇಪಾಳದ ಮಧ್ಯೆ SSB ಅಂತ ಬರ್ತಾರೆ. ಭಾರತ ಮತ್ತು ಭೂತಾನದ ಮಧ್ಯೆ ಗಡಿ ಕಾಯುವ ಯೋಧರು SSB ಅಂತೇಳಿ ತಮಗೆ ಗೊತ್ತಿರಲಿ. ಭಾರತ ಮತ್ತು ಮಯನ್ಮಾರ್ ಮಧ್ಯೆ ಗಡಿ ಕಾಯುವ ಯೋಧರು ಯಾರಪ್ಪ ಅಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ, ಅಸ್ಸಾಂ ರೈಫಲ್ಸ್ ಅಂತೇಳಿ. ಭಾರತ ಅತ್ಯಂತ ಹಳೆಯದಾದ ರೈಫಲ್ಸ್ ಯಾವುದಂದಾಗ ಅಸ್ಸಾಂ ರೈಫಲ್ಸ್ ಅಂತೇಳಿ ಗೊತ್ತಿರಲಿ. ಭಾರತ ಮತ್ತು ಮಯನ್ಮಾರ್ ಮಧ್ಯೆ ಗಡಿಯನ್ನು ಕಾಯ್ತೈತಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ದಿನ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದಾಗ ಡಿಸೆಂಬರ್ 7 ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನದ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾವುದನ್ನು? ಡಿಸೆಂಬರ್ 7. ನೆಕ್ಸ್ಟ್ ICAO ಅಥವಾ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ ಯಾವಾಗ ಸ್ಥಾಪನೆ ಆಯ್ತು ಅಂತ ನೋಡ್ತಾ ಹೋದಾಗ 1994ರಲ್ಲಿ ICAO ಗೊತ್ತಿರ್ಬೇಕು. ಇಂಪಾರ್ಟೆಂಟ, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ ಅಂತೇಳಿ ಡಿಸೆಂಬರ್ 7 ಆಚರಣೆ ಮಾಡ್ತೀವಿ. 1994ರಲ್ಲಿ ಇದನ್ನು ಸ್ಥಾಪನೆ ಮಾಡಲತ್ತಿ ಈ ಸಂಸ್ಥೆಯನ್ನು. 1996ರಲ್ಲಿ ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟಿತ್ತು. ಯಾವ ಸಂಸ್ಥೆ ಇದು? ICAO ಸಂಸ್ಥೆ, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಡೇ. ಇಂಪಾರ್ಟೆಂಟ್, ಇದ್ರ ಫುಲ್ ಫಾರ್ಮು ಸಹ ಕೇಳ್ತಾ ಹೋಗ್ಬೋದು. ವಿಶ್ವಸಂಸ್ಥೆ ಇದು ಅಧಿಕೃತವಾಗಿ ಗುರುತಿಸಿದ್ದು ಯಾವಾಗ ಅಂತ ಕ್ವಶನ್ ಕೇಳ್ತಾನ, 1996ರಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಂದಾಗ ಇದೇ ವರ್ಷ ಇದೆ ಏನಪ್ಪ ಅಂತಂದಾಗ 50 ವರ್ಷವನ್ನು ಪೂರೈಸಲಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಪರ್ಲ್ ಹಾರ್ಬರ್ ದಾಳಿ. ಪರ್ಲ್ ಹಾರ್ಬರ್ ದಾಳಿ ಅಂತ ಬರ್ತೈತಿ. ಇದು ಯಾವಾಗ ನಡೀತಪ್ಪ ಅಂತಂದಾಗ 1941ರಲ್ಲಿ ನಡೀತು, ಡಿಸೆಂಬರ್ 7ರಂದು. ಜಪಾನ್ ದೇಶ ಅಮೇರಿಕಾದ ಒಂದು ಏನಪ್ಪ ಅಂತಂದಾಗ ಬಂದರದ ಮೇಲೆ ದಾಳಿಯನ್ನು ಮಾಡ್ತೈತಿ. ಪರ್ಲ್ ಹಾರ್ಬರ್ ಮೇಲೆ ದಾಳಿಯನ್ನು ಮಾಡ್ತೈತಿ. ಅಮೇರಿಕದ್ದಿದು ಪರ್ಲ್ ಹಾರ್ಬರ್ ಅನ್ನೋದು. ಎಷ್ಟರಲ್ಲಿ ಅಂತಂದ್ರೆ 1941ರಲ್ಲಿ ಜಪಾನ್ ಇದೆ ಈ ದ್ವೀಪದ ಮೇಲೆ
ದಾಳಿಯನ್ನು ಮಾಡ್ತತಿ, ಬಾಂಬ್ ದಾಳಿಯನ್ನು ಮಾಡ್ತತಿ. ಹವಾಯಿಯ ಓಹು ದ್ವೀಪದಲ್ಲಿರುವ ಪರ್ಲ್ ಹಾರ್ಬರ್ ನೋಡಿ, ಹವಾಯಿ ದ್ವೀಪದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್, ಪರ್ಲ್ ಹಾರ್ಬರ್ ಎಲ್ಲಿ ಕಂಡುಬರ್ತದೆ ಅಂತ ಹೇಳಿ ಕ್ವಶನ್ ಕೇಳ್ತಾನ. ಹವಾಯಿ ದ್ವೀಪಗಳಲ್ಲಿ ಕಂಡುಬರ್ತತಿ. ಇದರ ಮೇಲೆ 1941 ಡಿಸೆಂಬರ್ 7ರಂದು ಜಪಾನ್ ದಾಳಿ ಮಾಡಿತು. ಇದಕ್ಕೆ ಮುಖ್ಯ ಏನಪ್ಪಾ ಅಂತಂದಾಗ ಅಮೇರಿಕ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸ್ಲಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂತಂದಾಗ ಜಪಾನ್ ದೇಶ ಪರ್ಲ್ ಹಾರ್ಬರ್ ಮೇಲೆ ದಾಳಿಯನ್ನ ಮಾಡ್ತತಿ. ಹವಾಯಿ ದ್ವೀಪದಲ್ಲಿ ಕಂಡುಬರುವ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸ್ತಂತೇಳಿ ತಮಗೆ ಗೊತ್ತಿರಲಿ, ಈ ದಿನ ನೆನಪಿರಲಿ. ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ಪರ್ಲ್ ಹಾರ್ಬರ್ ಎಲ್ಲಿ ಕಂಡು ಬರುತ್ತದೆ ಅಂತೇಳಿ, ಎಲ್ಲಿ ಕಂಡು ಬರ್ತದೆ ಅಂತೇಳಿ ಕ್ವಶನ್ ಕೇಳ್ಬೋದು. ಸ್ವಲ್ಪ ಅದನ್ನ ಹವಾಯಿ ದ್ವೀಪದಲ್ಲಿ ಕಂಡು ಬರ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 2024ರ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. 2024ರ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಇದು ಏನಪ್ಪಾ ಅಂತಂದ್ರೆ ಇದು ಸಹ ನ್ಯೂಸ್ ಪೇಪರಲ್ಲೇ ಬಂದಿದ್ದು. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗ್ತಂತ ನೋಡ್ತಾ ಹೋದಾಗ ಮಹಾರಾಷ್ಟ್ರ ಆಗುತ್ತಾ. ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದಾಗ ಮಹಾರಾಷ್ಟ್ರ ಅಂತೇಳಿ ತಮಗೆ ಗೊತ್ತಿರಲಿ. 2024ರ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನ ಪಡೆದುಕೊಂಡಂತ ರಾಜ್ಯ ಯಾವ್ದಂದಾಗ ಮಹಾರಾಷ್ಟ್ರ ಅಂತೇಳಿ ತಮಗೆ ಗೊತ್ತಿರಲಿ. ಕೊಚ್ಚಿನ್ ಬಂದರು ಎಲ್ಲಿ ಕಂಡುಬರ್ತಂತ ನೋಡ್ತಾ ಹೋದಾಗ ಕೇರಳದಲ್ಲಿ ಕಂಡುಬರ್ತೈತಿ. ನವಸೇವಾ ಮತ್ತು ಮುಂಬೈ ಬಂದರು ಎಲ್ಲಿ ಕಂಡುಬರ್ತೈತಿ ಮಹಾರಾಷ್ಟ್ರದಲ್ಲಿ ಕಂಡುಬರ್ತಾವ. ಕರ್ನಾಟಕದಲ್ಲಿ ಯಾವಪ್ಪ ನವಮಂಗಳೂರು, ಕಾರವಾರ, ಭಟ್ಕಳ, ಹೊನ್ನಾವರ, ಬೇಲಿಕೇರಿ ಹಲವಾರು ಬಂದರುಗಳು ಕಂಡುಬರ್ತಾವ. ಅವು ಯಾವ ನದಿಯ ತೀರದಲ್ಲಿ ಕಂಡುಬರ್ತಾವ ಅಂತೇಳಿ ಆಲ್ರೆಡಿ ಕ್ವಶನ್ಗಳನ್ನ ಕೇಳ್ತಾ ಬಂದಿದ್ದಾನ, ಅವುಗಳನ್ನ ನೋಡಿಕೊಳ್ಳಿ. ನೆಕ್ಸ್ಟ್ ತಮಿಳುನಾಡಿನ ಕರಾವಳಿ ತೀರವನ್ನು ಏನಂತ ಕರಿತೇವೆ ಅಂತಂದಾಗ ಕೋರಮಂಡಲ ತೀರ ಅಂತ ಕರಿತೀವಿ. ತಮಿಳುನಾಡು ಏನಪ್ಪ ಅಂತಂದಾಗ ತಮಿಳುನಾಡಿನಲ್ಲಿ ಕಂಡುಬರುವ ಬಂದರುಗಳು ಯಾವಂತ ನೋಡ್ತಾ ಹೋದಾಗ ಟುಟುಕೋರಿಯನ್ ಬಂದರು, ಎನ್ನೋರ ಬಂದರು, ಚೆನ್ನೈ ಬಂದರು ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಫಸ್ಟಿಗೆ ಏನಪ್ಪಾ ಅಂತಂದಾಗ ಉತ್ತರಕ್ಕೆ ಬಂದಾಗ ಎನ್ನೋರ ಬಂದರು, ಅದರ ಮಧ್ಯದಲ್ಲಿ ಚೆನ್ನೈ ಬಂದರು, ಲಾಸ್ಟಿಗೆ ಬರೆದು ಟಿಟಿಕೋರಿಯನ್ ಬಂದರು. ಇವುಗಳನ್ನ ಉತ್ತರದಿಂದ ದಕ್ಷಿಣದವರೆಗೆ ಜೋಡಿಸಿ ಅಂತೇಳಿ ಎಕ್ಸಾಮ್ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಕಾಡ್ಮಮ್ಮ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತೇಳಿ ಕ್ವಶನ್ ಕೇಳ್ತಾನ. ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತೇಳಿ ತಮಗೆ ಗೊತ್ತಿರಲಿ. ಅಜಂತಾ ಹಿಲ್ಸ್ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಅಣ್ಣಾ ದರ್ಪಣ ವೇದಿಕೆಯನ್ನು ಯಾವ ಸಂಸ್ಥೆ ಪರಿಚಯಿಸಿದೆ? ಅಣ್ಣಾ ದರ್ಪಣ ವೇದಿಕೆಯನ್ನು ಯಾವ ಸಂಸ್ಥೆ ಪರಿಚಯಿಸಿದೆ ಅಂತೇಳಿ ಕ್ವಶನ್ ಕೇಳೋಣ. ರಾಷ್ಟ್ರೀಯ ಮಾಹಿತಿ ಕೇಂದ್ರ ತಿಳ್ಕೊಟ್ಟಣ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ಕೊಟ್ಟಣ, ನೀತಿ ಆಯೋಗ, ಭಾರತೀಯ ಆಹಾರ ನಿಗಮ ಹೇಳ್ಕೊಟ್ಟಣ. ಇಲ್ಲಿ ಅಣ್ಣಾ ದರ್ಪಣ ವೇದಿಕೆಯನ್ನ ಯಾವ ಸಂಸ್ಥೆ ಪರಿಚಯಿಸಿದೆ ಅಂತ ನೋಡ್ತಾ ಹೋದಾಗ ಭಾರತೀಯ ಆಹಾರ ನಿಗಮ ಇದೇನಪ್ಪ ಅಂತಂದಾಗ ಪರಿಚಯ ಮಾಡಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಆಫ್ರಿಕನ್ ಹಂದಿ ಜ್ವರ ASF ಅಂತ ಹೇಳ್ತೀವಿ, ಯಾವ ರೀತಿಯ ಕಾಯಿಲೆಯಾಗಿದೆ ಅಂತೇಳಿ ಕ್ವಶನ್ ಆಯ್ತಿದು. ಇಂಪಾರ್ಟೆಂಟ್, ಈ ರೋಗಗಳ ಮೇಲೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಬರ್ತಾನೆ. ಇದು ಯಾವುದರಿಂದ ಬಂದಂತ ರೋಗ ಅಂತೇಳಿ, ಯಾವ ಸೂಕ್ಷ್ಮಾಣುಜೀವಿಗಳಿಂದ ಈ ರೋಗ ಬಂದಿದೆ ಅಂತೇಳಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ. ಇಲ್ಲಿ ಕ್ವಶನ್ ಏನಕ್ಕೆ ಆಫ್ರಿಕನ್ ಹಂದಿ ಜ್ವರ ಯಾವ ರೀತಿಯ ಕಾಯಿಲೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಶಿಲೀಂಧ್ರ ರೋಗ, ಆಪ್ಷನ್ ಬಿ ವೈರಲ್ ರೋಗ, ಆಪ್ಷನ್ ಸಿ ಬ್ಯಾಕ್ಟೀರಿಯಾ ರೋಗ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತೇಳಿ. ಇಲ್ಲಿ ಆನ್ಸರ್ ಗೊತ್ತಿರ್ಬೇಕು. ಇಂಪಾರ್ಟೆಂಟ್, ಆಫ್ರಿಕನ್ ಹಂದಿ ಜ್ವರ ಒಂದು ಏನಪ್ಪ ಅಂತಂದ್ರೆ ವೈರಲ್ ಜ್ವರ ಅಥವಾ ವೈರಸ್ ನಿಂದ ಬರುವಂತ ಜ್ವರ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್, BVS10 ಸಿಂಧು ಯಾವುದು ಅಂತೇಳಿ ಕೇಳೋಣ. BVS10 ಸಿಂಧು ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ವಿಶೇಷವಾದ ಎಲ್ಲಾ ಭೂಪ್ರದೇಶ ಶಸ್ತ್ರಸಜ್ಜಿತ ವಾಹನ ಅಂತ ಹೇಳ್ಕೊಟ್ಟಾನ. ಭಾರತದ ಭಾರ ಎತ್ತುವ ಸಾರಿಗೆ ಹೆಲಿಕಾಪ್ಟರ್ ಅಂತ ಹೇಳ್ಕೊಟ್ಟಾನ. ಭಾರ ಎತ್ತುವ ಸಾರಿಗೆ ಹೆಲಿಕಾಪ್ಟರ್ ಅಂತ ಹೇಳ್ಕೊಟ್ಟಾನ. ಭಾರತೀಯ ನೌಕಾಪಡೆಯ ಹೊಸ ಜಲಾಂತರಗಾಮಿ ಅಂತ ಹೇಳ್ಕೊಟ್ಟಾನ. ಆಪ್ಷನ್ ಡಿ ಸ್ಥಳೀಯ ಡ್ರೋನ್ ಸಮೂಹ ವ್ಯವಸ್ಥೆ ಅಂತ ಹೇಳ್ಕೊಟ್ಟಾನ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡ್ತಾ ಹೋದಾಗ ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ವಿಶೇಷವಾದ ಎಲ್ಲಾ ಭೂಪ್ರದೇಶ ಶಸ್ತ್ರಸಜ್ಜಿತ ವಾಹನ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್, BVS10 ಸಿಂಧು ಅಂತೇಳಿ. ನೆಕ್ಸ್ಟ್, ಪಶ್ಚಿಮ ರಾಜಸ್ಥಾನದ ಮಣ್ಣು ಹೆಚ್ಚಾಗಿ ಯಾವುದನ್ನ ಒಳಗೊಂಡಿರುವುದು? ನೋಡಿ ಇಂಪಾರ್ಟೆಂಟ್, ಇವುಗಳನ್ನ ಆಲ್ರೆಡಿ ಎಕ್ಸಾಂಪಲ್ ಅಲ್ಲಿ ಏನಪ್ಪ ಅಂತಂದಾಗ
ಹಿಂದಿನ ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ ಈ ರೀತಿಯಾಗಿ ಮಣ್ಣುಗಳ ಮೇಲೆ. ಆಪ್ಷನ್ 1 ಅಲ್ಯೂಮಿನಿಯಂ ಮಣ್ಣು, ಆಪ್ಷನ್ 2 ಕ್ಯಾಲ್ಸಿಯಂ, ಆಪ್ಷನ್ 3 ಸಾರಜನಕ, ಆಪ್ಷನ್ 4 ರಂಜಕ ತಿಳಿಕೊಟ್ಟಣ. ಪಶ್ಚಿಮ ರಾಜಸ್ಥಾನ ಅಂದ್ರೆ ಪಶ್ಚಿಮ ರಾಜಸ್ಥಾನ, ಇದು ಪೂರ್ವ ರಾಜಸ್ಥಾನ, ಇದು ಪಶ್ಚಿಮ ರಾಜಸ್ಥಾನ. ಪೂರ್ವ ರಾಜಸ್ಥಾನಕ್ಕೆ ಬಂದ್ರೆ ಏನಪ್ಪ ಅಂತಂದಾಗ ಸ್ವಲ್ಪ ಮಟ್ಟಿಗೆ ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಪಶ್ಚಿಮ ರಾಜಸ್ಥಾನಕ್ಕೆ ಬಂದ್ರೆ ಪೂರ್ತಿ ಏನಪ್ಪ ಅಂತಂದಾಗ ಮರುಭೂಮಿ ಕಂಡು ಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಅದರಲ್ಲಿ ಅತಿ ಹೆಚ್ಚು ಕಂಡು ಬರೋದು ಏನಪ್ಪ ಅಂತಂದಾಗ ಕ್ಯಾಲ್ಸಿಯಂ ಅಂತೇಳಿ ತಮಗೆ ಗೊತ್ತಿರಬೇಕು, ಕ್ಯಾಲ್ಸಿಯಂ. ನೆಕ್ಸ್ಟ್, ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ. ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವ ರಾಜ್ಯ ಯಾವುದು? ಹಿಂದಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಬಂದಿದ್ವಿ. ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವ ರಾಜ್ಯ ಯಾವುದು ಅಂತೇಳಿ ಗೊತ್ತಿರಬೇಕು. ಇಂಪಾರ್ಟೆಂಟ್ ಮಹಾರಾಷ್ಟ್ರ ಅಂತೇಳಿ. ಮತ್ತೆ ಏನಪ್ಪ ಅಂತಂದ್ರೆ ರಿಪೀಟ್ ಆಗಿದೆ ಕ್ವಶನ್ ಇದು. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಡೆಕ್ಕನ್ ಟ್ರಾಪ್ ಅಂತೇಳಿ ಕರಿತೀವಿ. ಹತ್ತಿಯ ಮಣ್ಣು ಅಂತ ಕರಿತೀವಿ ಕಪ್ಪು ಮಣ್ಣನ್ನು, ಅಥವಾ ರೆಗೂರ್ ಮಣ್ಣು, ಎರೆಯ ಮಣ್ಣು ಅಂತ ಕರಿತೀವಿ. ಇವುಗಳೆಲ್ಲ ಏನಪ್ಪ ಅಂತ ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಬಂದಿದ್ದಾನೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಆಂಧ್ರ ಪ್ರದೇಶ ಅತಿ ಹೆಚ್ಚು ಏನನ್ನ ಉತ್ಪಾದನೆ ಮಾಡ್ತಂದಾಗ ತಂಬಾಕನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ರಾಜ್ಯ ಆಂಧ್ರ ಪ್ರದೇಶ ಅಂತ ತಮಗೆ ಗೊತ್ತಿರಲಿ, ಆಂಧ್ರ ಪ್ರದೇಶ ಅಂತೇಳಿ. ನೆಕ್ಸ್ಟ್, ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಭಾರತದ ತಂಬಾಕು ಸಂಶೋಧನಾ ಕೇಂದ್ರ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು. ಭಾರತದಲ್ಲಿ ಅತಿ ಹೆಚ್ಚು ಜೋಳವನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಂತ ನೋಡ್ತಾ ಹೋದಾಗ ಮಹಾರಾಷ್ಟ್ರ ಅಂತೇಳಿ ಗೊತ್ತಿರಲಿ. ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಂತಂದ್ರೆ ಕರ್ನಾಟಕ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್, ಕಪ್ಪು ಮಣ್ಣು ಯಾವ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ ಅಂತೇಳಿ ಕ್ವಶನ್ ಕೇಳ್ತಾನೆ. ಕಪ್ಪು ಮಣ್ಣು ಯಾವ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿದೆ ಅಂತೇಳಿ. ಆಪ್ಷನ್ ಎ ಗ್ರಾನೈಟ್ ಅಂತ ಕೊಟ್ಟಾನ, ಆಪ್ಷನ್ 2 ಲ್ಯಾಥೋಲಿಕ್ ಅಂತ ಕೊಟ್ಟಾನ, ಆಪ್ಷನ್ 3 ಬಸಾಲ್ಟ್ ಅಂತ ಕೊಟ್ಟಾನ, ಆಪ್ಷನ್ 4 ಡೈಕಾ. ಇಲ್ಲಿ ಆನ್ಸರ್ ಯಾವ್ದಾಗ್ತಂತ ಅಂತ ಹೋದಾಗ ಬಸಾಲ್ಟ್. ಬಸಾಲ್ಟ್ ಎಂಬ ಅಗ್ನಿಶಿಲೆಯಿಂದ ಏನಪ್ಪ ಅಂತಂದ್ರೆ ಕಪ್ಪು ಮಣ್ಣು ನಿರ್ಮಾಣಗೊಂಡಿದೆ ಅಂತ ತಮಗೆ ಗೊತ್ತಿರಲಿ. ಗ್ರಾನೈಟ್ನಿಂದ ಕೆಂಪು ಮಣ್ಣು ನಿರ್ಮಾಣಗೊಂಡಿದೆ. ಗ್ರಾನೈಟ್ನಿಂದ ಕೆಂಪು ಮಣ್ಣು ನಿರ್ಮಾಣಗೊಂಡಿದೆ. ಬಸಾಲ್ಟ್ನಿಂದ ಕಪ್ಪು ಮಣ್ಣು ನಿರ್ಮಾಣಗೊಂಡಿದೆ ಅಂತ ತಮಗೆ ಗೊತ್ತಿರಲಿ. ಥ್ಯಾಂಕ್ ಯು ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ. ನೆಕ್ಸ್ಟ್ ಕ್ಲಾಸನ್ನು ನಾಳಿನ ಕರೆಂಟ್ ಅಫೇರ್ಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.